ಸರ್ಕಾರಿ ಪರಂಭೂಕು ಜಾಗದಲ್ಲಿ ಖಾಸಗಿ ಮನೆಯ ನಿರ್ಮಾಣವನ್ನ ಮಾಡಲಾಗಿದೆ. ಬೊಮ್ಮಘಟ್ಟ ಗ್ರಾಮದ ಹೊರವಲಯದಲ್ಲಿ ಭವ್ಯ ಮನೆಯನ್ನೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದಲ್ಲಿ 30x50 ಜಾಗದಲ್ಲಿ ಭವ್ಯ ಬಂಗಲೆಯನ್ನ ಈ ಭೂಪ ನಿರ್ಮಿಸ್ತಾ ಇರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ, ಅಂದರೆ ಯಾವುದೇ ನೋಂದಣಿ ಕೂಡ ಆಗಿರೋದಿಲ್ಲ. ಸರ್ಕಾರದಿಂದ ಅಧಿಕೃತವಾಗಿ ಜಾಗ ಮಂಜೂರು ಆಗಿರೋದಿಲ್ಲ. ಹೇಗಿದ್ರೂ ಕೂಡ ಆತ ರಾಜಾರೋಷವಾಗಿ ಮನೆ ನಿರ್ಮಾಣ ಮಾಡಿದ್ದಾನೆ. ಆನಂದ ಶಾನಭೋಗ ತಂದೆ ಭೀಮಸೇನರಾವ್ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ. ಕಂದಾಯ ಇಲಾಖೆಯ ಸರ್ವೆ ನಂಬರ್ 384ರಲ್ಲಿ 32 ಎಕರೆ 17 ಸೆಂಟ್ಸ್ ಗುಡ್ಡದ ಜಾಗ ಪರಂಭೋಕು ಅಂತ ಹೇಳಲಾಗಿದೆ. ಇಲಾಖೆಗಳ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಆರೋಪ ಇದು. ಸದ್ಯ ಮನೆ ನಿರ್ಮಾಣವಾಗ್ತಾ ಇರುವಂತಹ ಜಾಗ ಸಂಪೂರ್ಣ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂತಹ ಜಾಗ. ಅದು ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಜಾಗದಲ್ಲಿ ಈತ ಭವ್ಯವಾದಂತಹ ಮನೆಯ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ. ಕಂದಾಯ ಇಲಾಖೆಗೆ ಯಾವುದೇ ಅರ್ಜಿಯನ್ನ ಹಾಕಿರೋದಿಲ್ಲ. ಶಾನಭೋಗ ಎನ್ನುವಂತಹ ವ್ಯಕ್ತಿಗೆ ಅಧಿಕೃತವಾಗಿ ಜಾಗ ಮಂಜೂರು ಆಗಿರೋದಿಲ್ಲ. ಹೀಗಿದ್ರೂ ಕೂಡ ಆತ ರಾಜಾರೋಷವಾಗಿ ಸರ್ಕಾರದ ಜಾಗದಲ್ಲಿ ಮನೆಯನ್ನ ನಿರ್ಮಿಸ್ತಾ ಇದ್ದಾನೆ. ಇನ್ನು ವಿದ್ಯುತ್ ಸಂಪರ್ಕವನ್ನ ಕೂಡ ಇಲ್ಲಿಗೆ ಕಲ್ಪಿಸಲಾಗಿದೆ. ಮನೆ ನಿರ್ಮಾಣಕ್ಕೆ ಇಲಾಖೆಗಳಿಂದ ಯಾವುದೇ ನಿರಪೇಕ್ಷಣ ಪತ್ರ ಪಡೆದಿಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಗುಡ್ಡದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಲಾಗಿದೆ. ಮನೆ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಈತನ ನೋಂದಣಿಯೇ ಆಗಿರೋದಿಲ್ಲ. ನೋಂದಣಿ ಆಗದೆ ಸರ್ಕಾರಿ ಜಾಗದಲ್ಲಿ ಈತ ಭವ್ಯವಾಗಿರ್ತಕ್ಕಂತಹ ಮನೆಯ ನಿರ್ಮಾಣವನ್ನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಗಂತಿದೆ. ಯಾವುದಕ್ಕೆ ತೋಟದ ಮನೆಗಳಿಗೆ ಅಥವಾ ಸೆಟ್ಗೆ ಅಥವಾ ಏನೇ ಕಮರ್ಷಿಯಲ್ ಯಾವುದೋ ಒಂದು ದಾಖಲಾತಿ ಇಂಥ ದಾಖಲಾತಿ ಪಡಿಬೇಕು ಅಂತ ರೂಲ್ಸ್ ಇದೆ. ಸೊ ಅದೇ ಬೇಸಿಸ್ ಮೇಲೆ ನಾವು ಅದೇ ದಾಖಲಾತಿ ತೊಗೊಂಡು ನಾವು ಪವರ್ ಸಪ್ಲೈ ಕೊಟ್ಟಿರ್ತೀವಿ. ಬಟ್ ಅವ್ರೇನು ಇದಕ್ಕೆ ಈಗ ಅವ್ರ ತೋಟದ ಮನೆ ಅಂತ ಬಂದಾಗ ರೀಸೆಂಟಾಗಿ 1 ಇಯರ್ ಬ್ಯಾಕ್ ಒಂದು ಆರ್ಡರ್ ಆಗಿತ್ತು ಸರ್ಕಾರದಿಂದನೇ ತೋಟದ ಮನೆ ಕರೆಂಟ್ ಕೊಡ್ಬೋದು ಅಂತ. ಸೊ ತೋಟದ ಮನೆ ಅಂತಂದ್ರೆ ಅವ್ರದ್ದು ಸೆಟ್ ಅಂದರೆ ಅಲ್ಲಿ ಇದು ಇದ್ದರೆ ಏನು ಅವ್ರದ್ದು ಜಮೀನಿತ್ತು, ಆ ಸ್ವಂತ ಜಮೀನಿತ್ತು, ಅದರಲ್ಲಿ ಮನೆ ಕಟ್ಕೊಂಡಿದ್ರೆ ಕೊಡೋಕ್ಕೆ ಪ್ರಯೋಜನ ಇದೆ. ಈಗ ತಾವು ಹೇಳ್ತಾ ಇರೋದು ಪರಂಪೋಕು ಅಂತ ಹೇಳ್ತಾ ಇದ್ದೀರಿ. ಅದನ್ನು ನೋಡ್ತೀನಿ, ಸ್ಥಳ ಪರಿಶೀಲನೆ ಮಾಡಿ ಆ ಥರ ನನಗೆ ಅದನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಇನ್ನು ಸರ್ಕಾರಿ ಜಾಗದಲ್ಲಿ ಖಾಸಗಿ ಮನೆಯ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಅಂದ್ರೆ ಸದ್ಯ ಮನೆ ನಿರ್ಮಾಣವಾಗ್ತಾ ಇರುವಂತಹ ಜಾಗ ಸಂಪೂರ್ಣ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಜಾಗ ಅಂತಾದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿಲ್ವಾ? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ದಿವ, ಏನು ಗಣಿನಾಡು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಏನು ಚೋರನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೊಮ್ಮಘಟ್ಟ ಗ್ರಾಮದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಅದೇ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಏನು ಕಂದಾಯ ಇಲಾಖೆ ಸರ್ವೆ ನಂಬರ್ 384ರ 32.17 ಸೆಂಟ್ಸ್ ಜಾಗದ ಎಕರೆಯಲ್ಲಿ ಅಂದ್ರೆ ಗುಡ್ಡದ ಪರಂಬೋಕು ಎಂದಿರ್ತಕ್ಕಂಥ ಒಂದು ಜಾಗದಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ನಿಯಮಗಳನ್ನ ಉಲ್ಲಂಘಿಸಿ ಒಂದು ಮನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸದ್ಯ ಕಂಡು ಬಂದಿರತಕ್ಕಂಥದ್ದು. ಏನು ಈಗ ಮನೆ ನಿರ್ಮಾಣವಾಗುತ್ತಿರುವ ಜಾಗವು ಸಂಪೂರ್ಣ ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದ್ದು, ಹಾಗಾಗಿ ಕಂದಾಯ ಇಲಾಖೆಯ ಯಾವುದೇ ಮೂಲಕ ಒಂದು ಅರ್ಜಿಯನ್ನ ಹಾಕಿರುವುದಿಲ್ಲ. ಆ ವ್ಯಕ್ತಿ ಅಧಿಕೃತವಾಗಿ ಮಂಜೂರು ಕೂಡ ಆ ಜಾಗವೂ ಕೂಡ ಆಗಿರುವುದಿಲ್ಲ. ಹೀಗಿದ್ದರೂ ಸಹ ರಾಜಾರೋಷವಾಗಿ ಒಂದು ಸರ್ಕಾರಿ ಜಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಹೋಗುತ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಕ್ಕಂಥದ್ದು. ಏನು ಬೊಮ್ಮಘಟ್ಟ ಗ್ರಾಮದ ಶಾನಭೋಗ ತಂದೆ ಭೀಮಸೇನರಾವ್ ಅನಧಿಕೃತವಾಗಿ ಸರ್ಕಾರದ ಪರಂಪೋಕು ಜಾಗದಲ್ಲಿ 30x50 ಅಳತೆಯ ಸರ್ಕಾರಿ ಜಾಗದಲ್ಲಿ ಏನು ಯಾರ ಮುಲಾಜು ಇಲ್ಲದೆ ಒಂದು ಮನೆಯನ್ನ ನಿರ್ಮಾಣ ಮಾಡಿರ್ತಾರೆ ಅಂತ ಒಂದು ಆರೋಪ ಕೂಡ ಸದ್ಯ ಕೇಳಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ಇವರಿಗೆ ಏನು ವಿದ್ಯುತ್ ಇಲಾಖೆಯು ಕೂಡ ವಿದ್ಯುತ್ ಸಂಪರ್ಕವನ್ನು ಸಹ ಕಲ್ಪಿಸಿಕೊಟ್ಟಿದ್ದಾರೆ. ಈ ಜೊತೆಗೆ ಏನು ಮುಂಭಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಕೂಡ ಒಂದು ಬೋರ್ವೆಲ್ ಕೂಡ ಕೊರೆಸಲಾಗಿದೆ. ಇದಕ್ಕೂ ಮುಂಚೆ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ಒಂದು NOC ಪತ್ರವನ್ನು ಕೂಡ ಅವರು ಪಡೆದಿರುವುದಿಲ್ಲ. ಇವರು ಗುಡ್ಡದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡೋದ್ರಿಂದ ಸರ್ಕಾರದ ಪಕ್ಷಕ್ಕೆ ಏನು 1 ಲಕ್ಷಾಂತರ ರೂಪಾಯಿ ಹಣವನ್ನ ಒಂದು ಮೋಸ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಈ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಮನೆ ನಿರ್ಮಾಣ ಮಾಡಲು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ನೋಂದಣಿ ಕೂಡ ಮಾಡಿರುವುದಿಲ್ಲ. ಇದಕ್ಕೆ ತೆರೆಯೂ ಕೂಡ ಕಟ್ಟದೆ ಒಂದು ಮೋಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಏನು ಇಷ್ಟೆಲ್ಲ ಅವಾಂತರವಾದರೂ ಆದರೂ ಕೂಡ ಕಳೆದ 1 ವರ್ಷದಿಂದ ಈ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದರೂ ಕೂಡ ಇತ್ತ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು ಯಾವುದೇ ರೀತಿ ಗಮನ ಹರಿಸಿಲ್ಲ ಮತ್ತು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದಿರ್ತಕ್ಕಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ದಿವ್ಯಾ,
ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ KVಯ ವಿದ್ಯುತ್ ಸಂಪರ್ಕವನ್ನು ಕೊಡಲಾಗಿದೆ. ಇದು ಯಾವ ರೀತಿ ಕೊಟ್ಟಿದ್ದಾರಾ ಅಂತಕ್ಕಂಥದ್ದನ್ನ